ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಇವತ್ತಿನ ರೆಸಿಪಿ ಪೊಟ್ಯಾಟೊ ರೈಸ್ ಆಗಿರುತ್ತೆ. ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ಆಫೀಸ್ಗೆ ಹೋಗ್ತಾ ಇರ್ತಾರೆ ಅಥವಾ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಇಮ್ಮಿಡಿಯೇಟಾಗಿ ಈ ಥರ ರೈಸ್ನ ನಾವೇನಾದರೂ ಲೇಟಾಗಿ ಎದ್ವಿ ಅಂದರೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದಾಗಿರೋಂತಹ ಪೊಟ್ಯಾಟೊ ರೈಸ್ ಇದು. ಮಾಡಲಿಕ್ಕೆ ತುಂಬ ಈಸಿಯಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಜೀರಿಗೆ 1 ಸ್ಪೂನ್ ಹಾಕಿದ್ದೀನಿ. ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಇಲ್ಲ 1/2 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಒಂದು ಒಳ್ಳೆ ಅರೋಮಾ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈ ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನಿಲ್ಲಿ 3 ಪೊಟ್ಯಾಟೊನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಆಲೂಗೆಡ್ಡೆ ಹಾಕೋದ್ರಿಂದ ಆಲೂಗೆಡ್ಡೆ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ಮೊದಲಿಗೆ ನಾನು ಆಲೂಗೆಡ್ಡೆ ಹಾಕಿದೆ. ಇವಾಗ ಇಟ್ಕೊಂಡಿರುವಂತಹ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು 5ರಿಂದ 6 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದೆರಡನ್ನೂ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಇವಾಗ ನಾನಿಲ್ಲಿ 2 ಕ್ಯಾರೆಟ್ನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ನೀವು ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಈರುಳ್ಳಿ ಹಾಗೆ 1-2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, 1-2 ಟೊಮೆಟೊ. ಇದ್ರ ಜೊತೆ ನಾನು ರೈಸ್ ಜೊತೆ ವೆನಿಗರ್ ಹಾಕ್ತೀನಿ, ಹಾಗಾಗಿ 2 ಟೊಮೆಟೊ ಸಾಕು. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾನಿಲ್ಲಿ 1/2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ, ಘಮ ಘಮ ಅಂತಿರುತ್ತೆ. ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದನೂ ಕೂಡ ಸ್ವಲ್ಪ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಗೆ ಸ್ವಲ್ಪ ಖಾರದ ಪುಡಿ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇನ್ನೇನು ಮಕ್ಕಳು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಡೈಲಿ ಯಾವ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋಣ ಅನ್ನೋದೊಂದು ಟೆನ್ಷನ್ ಇರುತ್ತೆ ತಾಯಂದ್ರಿಗೆ. ಅದಕ್ಕೋಸ್ಕರ ಈ ಥರದ ರೆಸಿಪಿನ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಲಂಚ್ ಬಾಕ್ಸ್ ಕೂಡ ಖಾಲಿಯಾಗಿ ಬರುತ್ತೆ. ನೋಡಿ, ಇಷ್ಟು ಬಂದರೆ ಸಾಕು. ನಾನಿಲ್ಲಿ ಉದ್ರುದ್ರಾಗಿ ಅನ್ನ ಕೂಡ ಮಾಡಿಟ್ಕೊಂಡಿದ್ದೆ, ಅದು ರೆಡಿ ಇದೆ. ಅದನ್ನು ಸೇರಿಸ್ಕೊಳ್ಳೋಣ. ರೈಸ್ ಹಾಕಿಬಿಟ್ಟು ವೈಟ್ ರೈಸ್ನ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ರೈಸ್ ಐಟಮ್ ಅಥವಾ ಯಾವ ಲಂಚ್ ಬಾಕ್ಸ್ ರೆಸಿಪಿ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಫುಡ್ ಬ್ಲಾಗಲ್ಲಿ ಅದನ್ನು ಕೂಡ ಹಾಕ್ತೀನಿ. ಇವಾಗ ನಾವು ಗೊಜ್ಜು ಮಾಡಿ ಇಟ್ಕೊಂಡಿದ್ವಲ್ವ, ಆ ಗೊಜ್ಜಿಗೆ ಅನ್ನನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೊಜ್ಜು ಬೆಂದ ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ರೈಸ್ ಹಾಕಿ ಮಿಕ್ಸ್ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇವಾಗಲೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಅಷ್ಟು ರುಚಿಯಾಗಿ ಬಂದಿತ್ತು ಈ ಪೊಟ್ಯಾಟೊ ರೈಸ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಹಾಕಬೇಕು, ಅದೇ ವೆನಿಗರ್. ನಾನು ಆವಾಗಲೇ ಹೇಳಿದ್ನಲ್ವ 2 ಟೊಮೆಟೊ ಸಾಕು. ಇವಾಗ ವೆನಿಗರ್ ಹಾಕೊಳ್ಳೋಣ. ವೆನಿಗರ್ ಇಲ್ಲ ಅಂತ ಹೇಳಿದ್ರೆ ನಿಂಬೆಹಣ್ಣಿನ ರಸನೂ ಕೂಡ 1 ಸ್ಪೂನ್ ಅಥವಾ 1/2 ಸ್ಪೂನಷ್ಟು ಹಾಕ್ಕೊಳ್ಬೋದು. ಇವಾಗ ಪೊಟ್ಯಾಟೊ ರೈಸ್ ರೆಡಿ ಆಯಿತು. ಪೊಟ್ಯಾಟೊ ರೈಸ್ ಜೊತೆಗೆ ನಾನು ಸ್ವಲ್ಪ ಫ್ರೂಟ್ಸ್ನ ಕೊಡ್ತೀನಿ ಮಕ್ಕಳಿಗೆ. ಹಾಗಾಗಿ ಇಲ್ಲಿ ಇವತ್ತು ಮ್ಯಾಂಗೋ ಇತ್ತು, ಆ ಮ್ಯಾಂಗೋನ ಈ ಥರ ಕಟ್ ಮಾಡಿಬಿಟ್ಟು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆಯೇ ಸುಮಾರಷ್ಟು ಲಂಚ್ ಬಾಕ್ಸ್ ರೆಸಿಪಿ ಅಂದರೆ ರೈಸ್ ಐಟಮ್ ಆಗಿರ್ಬೋದು ಅಥವಾ ಚಪಾತಿ ಪಲ್ಯಗಳ ರೆಸಿಪಿ ಆಗಿರ್ಬೋದು ನಾನು ಆಗಲೇ ಶೇರ್ ಮಾಡಿದ್ದೀನಿ ನನ್ನ ಒಂದು ಚಾನಲಲ್ಲಿ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಈಗ ದಾಲ್ ಕಿಚಡಿ ಆಗಿರ್ಬೋದು ಅಥವಾ ವಾಂಗಿಬಾತ್ ಪೌಡರ್ ಆಗಿರ್ಬೋದು, ಇಲ್ಲ ಅಂತಂದರೆ ಪಲಾವು, ಟೊಮೆಟೊ ರೈಸ್ ಈ ಥರ ಎಲ್ಲ ಮಾಡಿದ್ದೇನೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಲಿಂಕ್ನ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದವರು. ಇವಾಗ ಪೊಟ್ಯಾಟೊ ರೈಸ್ ರೆಡಿಯಾಗಿರೋದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಪೊಟ್ಯಾಟೊ ರೈಸ್ ಜೊತೆ ಸ್ವಲ್ಪ ಮ್ಯಾಂಗೋನು ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಕಲರ್ಫುಲ್ಲಾಗಿ ಮಕ್ಕಳಿಗೆ ರೆಡಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಹಾಗೆ ಪ್ಲೇಟ್ನು ಕೂಡ ಖಾಲಿ ಮಾಡ್ತಾರೆ. ನನಗೆ ಈ ಥರ ವೆರೈಟಿ ಮಾಡಿಕೊಟ್ಟು ಮಕ್ಕಳು ತಿನ್ನೋದನ್ನು ನೋಡಲಿಕ್ಕೆ ತುಂಬಾ ಖುಷಿಯಾಗತ್ತೆ. ಎಲ್ಲ ತಾಯಂದ್ರಿಗೂ ಅಷ್ಟೇ ಅಲ್ವಾ, ಮಕ್ಕಳು ಪ್ಲೇಟ್ನ ಖಾಲಿ ಮಾಡಬೇಕು ಅನ್ನೋದೇ ಉದ್ದೇಶ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.